ನನಗೆ ಗೊತ್ತಿಲ್ಲ. ನೀವಿಬ್ರು ನನ್ನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಅಷ್ಟೇ. ಆಹಾ, ಅಮ್ಮವ್ರ ನಿರ್ಧಾರ ಮಾಡಾಯ್ತು. ನೀವಿನ್ನೂ ಎಲ್ಲೂ ಹೋಗೋ ಹಾಗಿಲ್ಲ. ಹೌದಲ್ಲ, ಇನ್ನು ಆರ್ಗ್ಯೂ ಮಾಡೋ ಮಾತೇ ಇಲ್ಲ. ಅಣ್ಣ, ನಾವಿನ್ನು ಹೊರಡ್ತೀವಿ. ಈ ಸುರೇಂದ್ರ, ನಮ್ಮನ್ನ ಇಲ್ಲೇ ಉಳ್ಕೊಳ್ಳೋದಕ್ಕೆ ಹೇಳಿ ನೀನ್ ಎಲ್ಲಿಗೆ ಹೊರಡ್ತಿದ್ಯಾ? ಅದು ಹಾಗಲ್ಲ ಅಕ್ಕ. ಕಷ್ಟನೋ ಸುಖನೋ ನನಗೂ ತುಂಬ ಸಮಯ ಆದಮೇಲೆ ನಮ್ಮ ಅಪ್ಪ ಅಮ್ಮನ ಜೊತೆ ಇರೋಕ್ಕೆ ಅವಕಾಶ ಸಿಕ್ಕಿದೆ. ಎಲ್ಲ ಸರಿ ಹೋಗೋವರೆಗೂ ನಾವು ಅಲ್ಲಿರ್ತೀವಿ. ಆಗಾಗ ಬಂದು ಹೋಗ್ತಿರ್ತೀವಿ. ಇವರು ಏನೋ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಸರಿನಮ್ಮ, ಒಳ್ಳೇದಾಗಲಿ. ಒಂದನ ಸುರೇಂದ್ರ, ಏನು ಇದು? ಅಣ್ಣ, ನಿನ್ನ ಅಧಿಕಾರ ಇರಲಿ ಇಲ್ಲದೆ ಇರಲಿ, ನೀನು ಯಾವತ್ತಿದ್ರೂ ನಮ್ಮೆಲ್ಲರ ದೃಷ್ಟಿಲೂ ರಾಜನೇ. ನೀನು ಮುಂಚೆ ಹೇಗಿದ್ಯೋ ಈಗಲೂ ಹಾಗೇನೆ ಇರಬೇಕು. ಜೀವನದಲ್ಲಿ ನಡೆಯೋ ಏರಿಳಿತಗಳು ವೀರೇಂದ್ರ ಸರ್ದೇಸಾಯಿ ಗತ್ತನ್ನ ಕುಗ್ಗಿಸಬಾರ್ದು. ನಾನು ಬರ್ತೀನಿ. ನೋಡ್ತೀಯ ಕಂದ, ಇವತ್ತು ನಿಮ್ಮಮ್ಮಂಗೆ ಈ ಅರಮನೆ ಸರಮನೆ ಆಗೈತೆ. ನಾನು ಮೊದಲು ಇಲ್ಲಿಗೆ ಬಂದಾಗ ಈ ಮನೆ ನನಗೆ ದೇವಸ್ಥಾನ ಆಗಿತ್ತು. ಆದರೆ ಈಗ ನರ ರಾಕ್ಷಸರಿರೋ ನರಕ ಆಗೈತೆ. ನೀನ್ ನನ್ನ ಹೊಟ್ಟೆನಲ್ಲಿದ್ಯಾ ಅಂತ ಗೊತ್ತಾದಾಗ ನಾನು ಪ್ರಾಣ ಕಳ್ಕೊಳಕ್ ಹೊಂಟಿದ್ದೆ. ಆದ್ರೆ ಆಗ ನನ್ನ ಜೀವನನ, ನಿನ್ನ ಜೀವನ ಆ ದ್ಯಾವ್ರು ಬಂದಂಗೆ ಬಂದು ಕಾಪಾಡಿದ್ದು ಶ್ರಾವಣಿ ಮತ್ತೆ ಸುಬ್ಬು ಅಣ್ಣ. ಅಂತ ದ್ಯಾವ್ರನ್ನ ಈ ರಾಕ್ಷಸರು ಮನೆಯಿಂದ ಆಚೆ ಹಾಕ್ಬಿಟ್ಟವ್ರೆ. ಅವ್ರನ್ನ ಕಣ್ ತುಂಬ ನೋಡ್ಬೇಕು ಅಂತ ಅನಿಸ್ತೈತೆ. ಅವ್ರ ಹೆಂಗವ್ರು, ಏನ್ ಮಾಡ್ತವ್ರು ಒಂದು ಗೊತ್ತಾಯ್ತಾ ಇಲ್ಲ. ಹೋಗ್ಲಿ ಅಂದ್ರೆ ಅವ್ರ ಕಷ್ಟಕ್ಕೆ ಕೈ ಜೋಡ್ಸೋಣ ಅಂದ್ರೆ ಈ ಅಮ್ಮನ ಕೈಲಿ ಅದು ಆಯ್ತಾ ಇಲ್ಲ. ನನ್ನ ಕ್ಷಮಿಸ್ಬಿಡು ಕಂದ. ಇಂಥ ರಾಕ್ಷಸರ ಮಧ್ಯೆ ನೀನು ಹುಟ್ಟಬೇಕಾಗ್ತೈತೆ. ನನ್ನನ್ನ ಒಳ್ಳೆ ಜಾಗದಲ್ಲಿ ಬೆಳ್ಸಕ್ಕಾಯ್ತಿಲ್ಲ ಅನ್ನೋ ಭಯ ಕೂಡ ಕಾಡ್ತೈತೆ. ನನ್ನ ಕ್ಷಮಿಸ್ಬಿಡು ಕಂದ. ವೀರು, ಯಾಕೆ ಹಾಗೆ ನೋಡ್ತಿದ್ದೀರಾ? ದಿನಿ, ನಾನು ಎಷ್ಟೊಂದು ತಪ್ಪುಗಳನ್ನು ಮಾಡಿದ್ದೀನಿ. ಹಾಗೆ ನೋಡಿದ್ರೆ ನೀನು ಎದುರುಗಿದ್ದಾಗೆಲ್ಲ ನನಗೆ ತಲೆ ತಗ್ಸಿ ನಿಂತ್ಕೋಬೇಕು ಅಂತ ಅನ್ಸುತ್ತೆ. ಈ ಮುದ್ದಾದ ಮುಖನ ಇಷ್ಟು ವರ್ಷ ನೋಡ್ದಲೇ ಕಳೆದು ಬಿಟ್ಟೆ. ಈಗಲೂ ನಿನ್ನ ಮುಖ ನೋಡ್ತಿದ್ರೆ ತಲೆ ತಗ್ಸು ಅಂತ ಹೃದಯ ಹೇಳುತ್ತೆ. ಕಣ್ಣಲ್ಲಿ ಪಾಪ ಪ್ರಜ್ಞೆ ಕಾಣ್ತಾ ಇದೆ. ನನಗೆ ಏನ್ ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ವೀರು, ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಲ್ಲ, ಉತ್ತರ ಕೊಡ್ತೀರಾ? ಕೇಳಮ್ಮ, ಅದೇ ಕೇಳು. ನಿಮ್ಮ ಅಕ್ಕ ವಿಜಯಾಂಬಿಕಾ ನನ್ನ ಬಗ್ಗೆ ಅಷ್ಟೆಲ್ಲ ಹೇಳಿದಾಗ ನಿಮಗೆ ಒಂದೇ ಒಂದು ಕ್ಷಣಕ್ಕಾದರೂ ನಾನು ತಪ್ಪು ಮಾಡಿಲ್ಲ ಅಂತ ಅನ್ಸಿಲ್ವಾ? ನಮ್ಮ ಪ್ರೀತಿ ಮೇಲೆ ನಂಬಿಕೆ ಬರಲಿಲ್ವಾ? ವೀರು, ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಆದರೆ ಅದೊಂದು ಕ್ಷಣ ನೀವು ನಿಮ್ಮ ಮನಸ್ಸಿನ ಮಾತು ಕೇಳಿದ್ರೆ
ಇಡೀ ಜೀವನ ನಾನು, ನೀವು, ನಮ್ಮ ಮಗಳು ನೆಮ್ಮದಿಯಿಂದ ಸಂತೋಷದಿಂದ ಇರ್ತಿದ್ವಿ ಅಲ್ವಾ? ನಿಮ್ಮ ಅನುಮಾನದಿಂದ, ನನ್ನ ಸ್ವಾಭಿಮಾನದಿಂದ ಶಿಕ್ಷೆ ಅನುಭವಿಸಿದ್ದು ಮಾತ್ರ ನಮ್ಮ ಶ್ರಾವಣಿ. ಇವತ್ತು ನಿಮ್ಮ ಅನುಮಾನ ಬಗೆಹರಿದಿದೆ, ನನ್ನ ಸ್ವಾಭಿಮಾನನೂ ಉಳಿದಿದೆ. ಆದರೆ ಶ್ರಾವಣಿ ಬಾಲ್ಯ ಅದು ಕಳೆದೇ ಹೋಯ್ತು. ಅಪ್ಪ ಅಮ್ಮ ಇಬ್ರು ಇದ್ದು ಕೂಡ ಅನಾಥಳಾಗಿ ಬೆಳೆದ್ಲು. ಹಾಗೆ ನೋಡಿದ್ರೆ ಇದರಲ್ಲಿ ನಮ್ಮಿಬ್ರದ್ದು ತಪ್ಪಿದೆ. ಚಚೆ ಇಲ್ಲ ನಂದಿನಿ, ಯಾವ ರೀತಿ ನೋಡಿದ್ರು ತಪ್ಪೆಲ್ಲ ನಂದೆ. ನಮಗೆ ಬದುಕು ದೊಡ್ಡ ಪಾಠ ಹೇಳ್ಕೊಟ್ಟಿದೆ. ಸತ್ಯವಾದ ಪ್ರೀತಿಲಿ ಮೋಸನೇ ಇರಲ್ಲ. ಹಾಗೆ ಮೋಸ ಇದ್ರೆ ಅದು ಪ್ರೀತಿನೇ ಅಲ್ಲ. ನಂದಿನಿ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ಗೊತ್ತಾಯ್ತು. ಆದರೂ ನನ್ನಿಂದಾಗಿರೋ ತಪ್ಪಿಗೆ ನಾನೇ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಇದ್ಮೇಲಾದ್ರೂ ನನ್ನ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅವಳಿಗೆ ಬಾಲ್ಯ ಅಂತೂ ಹಿಂದಿರುಗಿಸಿ ಕೊಡಕ್ಕಾಗಲ್ಲ. ಆದ್ರೆ ಅವಳು ಯಾವ ಪ್ರೀತಿನ ಕಳ್ಕೊಂಡಿದ್ದಾಳೋ ಅದನ್ನು ವಾಪಸ್ ಕೊಡಬೇಕು ನಂದಿನಿ. ಖಂಡಿತ ವೀರು.